ಬೆಂಗಳೂರಿನ ಅತಿದೊಡ್ಡ ಮೇಲ್ಸೇತುವೆ ಟೆಂಡರ್ ರದ್ದತಿಗೆ ಬಿಬಿಎಂಪಿ ಚಿಂತನೆ ಮಾಡ್ತಾ ಇದೆ. ಈಜಿಪುರ ಕೇಂದ್ರೀಯ ಜಂಕ್ಷನ್ವರೆಗೆ ಫ್ಲೈಓವರ್ ನಿರ್ಮಾಣದ ಟೆಂಡರ್ ಅದು 100 ಅಡಿ ಮುಖ್ಯ ರಸ್ತೆಯಲ್ಲಿ ಸಂಚಾರ ದಟ್ಟಣೆಯನ್ನು ತಗ್ಗಿಸಲಿಕ್ಕೆ ನಿರ್ಮಾಣ ಮಾಡ್ತಾ ಇದೆ. ಈಜಿಪುರ ಕೇಂದ್ರೀಯ ಜಂಕ್ಷನ್ವರೆಗೂ ಕೂಡ ಫ್ಲೈಓವರ್ ನಿರ್ಮಾಣದ ಟೆಂಡರ್ ಅದು. ಅಂದರೆ 100 ಅಡಿ ಮುಖ್ಯ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ತಗ್ಗಿಸಲಿಕ್ಕೆ ಈಗ ನಿರ್ಮಾಣ ಆಗ್ತಾ ಇರುವಂತಹ ಫ್ಲೈಓವರ್ ಸುಮಾರು 2.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣ. ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ. ಕಾಮಗಾರಿ ಶುರು ಮಾಡಿ 10 ತಿಂಗಳಾದರೂ ಕೂಡ ಅರ್ಧದಷ್ಟು ಮುಗ್ದಿಲ್ಲ. ಬಿಬಿಎಂಪಿ ಕೆಲಸ ಯಾವ್ದು ಮುಗಿತದೆ? ಯಾವುದು ಮುಗಿಯಲ್ಲ. ವಾರ್ನಿಂಗ್ ಮಾಡಿದ್ರು ಕೂಡ ಕಾಮಗಾರಿ ವೇಗವನ್ನು ಹೆಚ್ಚಿಸ್ತಾ ಇಲ್ಲ ಗುತ್ತಿಗೆದಾರ. ಅಶ್ವವೇಗ ನ್ಯೂಸ್ಗೆ ಪಾಲಿಕೆಯ ಹಿರಿಯ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ದೊಡ್ಡ ಬೇಜವಾಬ್ದಾರಿತನ ಬಿಬಿಎಂಪಿ ಅವ್ರದ್ದು. ನೋಡಿ, ಈಗ ಬಿಬಿಎಂಪಿ, BMRCL, ಬೆಸ್ಕಾಂ, BDA ಇವು ಯಾವ ಕೆಲಸನೂ ಪರಿಪೂರ್ಣ ಆಗಿದ್ದು ಇತಿಹಾಸವೇ ಇಲ್ಲ. ಸುಮ್ಮನೆ ಕಾಮಗಾರಿ ಶುರು ಮಾಡ್ತಾರೆ, ಕೆಲವೊಂದು ಕಡೆ ರಸ್ತೆ ಅಗಲೀಕರಣ ಅಂತ ಹೇಳಿಬಿಟ್ಟು ಚರಂಡಿ ಎಲ್ಲ ಓಪನ್ ಮಾಡ್ತಾರೆ, ಅಲ್ಲೊಂದು 16 ಜನ ಬಿದ್ದು ಸತ್ತ ಮೇಲೆ ಆಮೇಲೆ ಎಚ್ಚೆತ್ಕೊಳ್ತಾರೆ. ಚೀತು ಅಂತ ಉಗಿಬೇಕು, ಇವರಿಗೆ ಸಾರ್ವಜನಿಕರು ಉಗಿಬೇಕು, ಕೋರ್ಟ್ ಚೀಮಾರಿ ತೆಗೆದುಕೊಳ್ಬೇಕು. ನೋಡಿ, ಇದು ಬ್ರ್ಯಾಂಡ್ ಬೆಂಗಳೂರಿನ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂತ. ನಮ್ಮ DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಾಣ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಅರ್ಧಂಬರ್ಧಂ ಕೆಲಸ ಆಗ್ತಾ ಇದೆ.